ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಇರುವಂಥದ್ದು ಕ್ಲಿಯರಿಂಗ್ ಎನಿ ಗೌರ್ಮೆಂಟ್ ಎಕ್ಸಾಮ್ ಅ ಸಿಸ್ಟಮೆಟಿಕ್ ಸ್ಟ್ರಾಟಜಿ. ಈಗ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಆಗಿರಬಹುದು, ಸೊ ಅದನ್ನು ನಾವು ಕ್ಲಿಯರ್ ಮಾಡೋದು ಈಸಿ ಟಾಸ್ಕ್ ಅಲ್ಲ, ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಸೊ ಹಾಗಾಗಿ ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ನಾವು ಸ್ಟ್ರಾಟಜಿನ, ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ನಾವು ಪ್ಲಾನ್ ಅನ್ನ ಮಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಷನ್ ಆಗಬಹುದು ಎಂಬುದರ ಕುರಿತು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇವೆ. ಓಕೆ, ಸೊ ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇವೆ ಲಿಂಕ್ನ. ಸೊ ಹೊಸದಾಗಿ ಪ್ರಾರಂಭಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ನಮ್ಮ ಚಾನಲಲ್ಲಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಿಮಗೆ ಶೇರ್ ಮಾಡ್ತೇವೆ. ಸೊ ಅದರಿಂದ ಎಕ್ಸಾಮ್ ಪ್ರಿಪರೇಷನ್ ನಿಮಗೆ ತುಂಬಾ ಈಸಿ ಆಗ್ತದೆ. ಓಕೆ, ಸೊ ಬನ್ನಿ ಇವತ್ತಿನ ಟಾಪಿಕ್ನ ಪ್ರಾರಂಭಿಸೋಣ. ಓಕೆ, ಕ್ಲಿಯರಿಂಗ್ ಎನಿ ಗೌರ್ಮೆಂಟ್ ಎಕ್ಸಾಮ್ ಇನ್ ಸಿಸ್ಟಮೆಟಿಕ್ ಸ್ಟ್ರಾಟಜಿ ಪ್ಲಾನಿಂಗ್. ಓಕೆ, ಕ್ಲಿಯರಿಂಗ್ ಎನಿ ಗೌರ್ಮೆಂಟ್ ಎಕ್ಸಾಮ್ ಲೈಕ್ UPSC ಆಗಿರ್ಬೋದು, KPSC ಆಗಿರ್ಬೋದು, SSC, JE, RRB, ಬ್ಯಾಂಕಿಂಗ್, PSUs ನೀಡ್ಸ್ ಅ ಸಿಸ್ಟಮೆಟಿಕ್ ಸ್ಟ್ರಾಟಜಿ. ಓಕೆ, ಸೊ ನಾವು ಏನೋ ಒಂದು ಓದ್ತಾ ಹೋಗ್ತೇವೆ ಅಂದ್ರೆ ಅದು ಸಾಧ್ಯ ಇಲ್ಲ. ಸೊ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಸ್ಟ್ರಾಟಜಿಗಳು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಯಾವುದೇ ಎಕ್ಸಾಮ್ ಪ್ರಿಪರೇಷನ್ ಮಾಡೋದು ಮೊದಲು. ದ ಅಪ್ರೋಚ್ ಡಿಫರ್ಸ್ ಡಿಪೆಂಡಿಂಗ್ ಆನ್ ದ ಎಕ್ಸಾಮ್. ಈಗ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಡಿಫ್ರೆಂಟ್ ಅಪ್ರೋಚ್ ಅಲ್ಲಿ ನಾವು ಸ್ಟಡೀಸ್ನ ಮಾಡಬೇಕಾಗಿರ್ತದೆ. ಓದೋದು ಒಂದೇ. ಈಗ ಉದಾಹರಣೆಗಾಗಿ ಸ್ಟ್ರಕ್ಚರಲ್ ಅನಾಲಿಸಿಸ್ನೇ ನೀವು ಓದ್ತೀರಾ ಅಂದ್ರೆ KPSCಗೆ ಬರುವಂತಹ ಒಂದು ಅಪ್ರೋಚೇ ಬೇರೆ, ಕ್ವಶನ್ಸ್ ಪ್ಯಾಟರ್ನೇ ಬೇರೆ. ಅದೇ ರೀತಿ SSC, JEಗೆ ಬರುವಂತಹ ಕ್ವಶನ್ ಪ್ಯಾಟರ್ನೇ ಬೇರೆ. ಎರಡೂ ಕೂಡ ಇಂಜಿನಿಯರಿಂಗ್ ರಿಲೇಟೆಡ್ ಎಕ್ಸಾಮೇ ಆದರೂ ಕೂಡ ಸೊ ಅಪ್ರೋಚ್ಗಳು ಡಿಫ್ರೆಂಟ್ ಆಗಿರ್ತವೆ. ಓಕೆ, ಸೊ ಬನ್ನಿ ಈಗ ಅದನ್ನು ನಾವು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಯಾವ ರೀತಿ ಪ್ರಿಪ್ರೇಷನ್ನ ಮಾಡಬೇಕು ಅಂತ. ಓಕೆ, ಸೊ ನೋಡಿ, ಫಸ್ಟ್ ಒನ್ ಅದೇ ನಿಮ್ಗೆ ಹೇಳಿದ್ನಲ್ವಾ, ನೋ ದ ಎಕ್ಸಾಮ್ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ನ ಓದೋದು ತುಂಬಾ ಇಂಪಾರ್ಟೆಂಟ್. ಯಾರು ಫಸ್ಟ್ ಟೈಮ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಿಲೆಬಸ್ನ ಒಂದು 4 ಸಲ ಓದಿ. ಓಕೆ, ಸಿಲೆಬಸ್ನೇ 4 ಸಲ ಓದಿ, ಸೊ ದಟ್ ನಿಮಗೆ ಒಂದು ಓವರ್ ವ್ಯೂ ಸಿಕ್ಬಿಡ್ತದೆ ಸಿಲೆಬಸ್ ಓದಿದ ಕೂಡಲೇ. ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್, ಯಾವ ರೀತಿ ಎಕ್ಸಾಮ್ ಇದೆ. ಓಕೆ, ಸೊ ಡಿಸ್ಕ್ರಿಪ್ಟಿವ್ ಇದೆಯಾ, ಆಬ್ಜೆಕ್ಟಿವ್ ಇದೆಯಾ, ಟೈಮ್ ಎಷ್ಟಿದೆ, ಆ ಟೈಮಲ್ಲಿ ನಾನು ಎಷ್ಟು ಎಕ್ಸಾಮ್ನ ಕ್ವಶನ್ನ ಸಾಲ್ವ್ ಮಾಡಬಹುದು ಎಂಬುದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ. ಸೆಕೆಂಡ್ ಒನ್ ಇರುವುದು ಮೇಕ್ ದ ಸ್ಟಡಿ ಪ್ಲಾನ್. ಓಕೆ, ಸ್ಟಡಿ ಪ್ಲಾನ್ ಅಂದ್ರೆ ನೋಡಿ, ಒಂದು ಟೈಮ್ ಟೇಬಲ್ನ ನೀವು ಹಾಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ. ಬಿಕಾಸ್ ಈಗ ಒಬ್ರು ಜಾಬಿಗೆ ಹೋಗ್ತಾ ಇರ್ತೀರಾ, ಅವರಿಗೆ ಸ್ಟಡಿ ಪ್ಲಾನ್ ಬೇರೆ ಇರ್ತದೆ, ಮನೆಯಲ್ಲೇ ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇರ್ತೀರಾ, ನಿಮಗೆ ಸ್ಟಡಿ ಪ್ಲಾನ್ ಬೇರೆ ಇರ್ತದೆ. ಸೊ ಎಷ್ಟು ಟೈಮ್ನ ನೀವು ಮೀಸಲಿಡಬಹುದು ಎಕ್ಸಾಮ್ ಪ್ರಿಪರೇಷನ್ಗೆ ಎಂಬುದರ ಕುರಿತು ಸ್ಟಡಿ ಪ್ಲಾನ್ನ ನೀವು ವೈಯಕ್ತಿಕವಾಗಿ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದು ಡಿಫರ್ ಆಗ್ತಾ ಇರುತ್ತೆ. ಓಕೆ, ಸೊ ಥರ್ಡ್ ಒನ್ ಬಿಲ್ಡ್ ಅ ಸ್ಟ್ರಾಂಗ್ ಫೌಂಡೇಶನ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡೋದು ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನೀವು ಹಳೆಯ ಕ್ವಶನ್ ಪೇಪರ್ಗಳೇನಿರ್ತವೆ ಅದನ್ನ ಒಂದ್ಸಲ ಓವರ್ ವ್ಯೂ ಮಾಡಿದಾಗ ನಿಮಗೆ ಯಾವ ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ಗಳು ಬಂದಿರ್ತವೆ ಮತ್ತು ಯಾವ ರೀತಿಯ ಕ್ವಶನ್ಸ್ಗಳು ಬಂದಿರ್ತದೆ ಅಂತ ಈಸಿಲಿ ನೀವು ನೋಟ್ ಡೌನ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಗ ಸ್ಟ್ರಕ್ಚರಲ್ ಅನಾಲಿಸಿಸ್ ಮ್ಯಾಕ್ಸಿಮಮ್ ಆಗಿ ಏನ್ ಬರ್ತದೆ ನಮಗೆ ಪ್ರಾಬ್ಲಮ್ಸ್ಗಳು ಬರುವಂತದ್ದು. ಅದೇ ನೀವು ಫಸ್ಟ್ ಒನ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಅದರಲ್ಲೆಲ್ಲ ಮ್ಯಾಕ್ಸಿಮಮ್ ಆಗಿ ಬರುವಂಥದ್ದು ಥಿಯರಿ. ಸೊ ಈ ರೀತಿ ಎಲ್ಲ ಆಗಿ ನೀವು ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಫೌಂಡೇಶನ್ ನ ಬಿಲ್ಡ್ ಮಾಡ್ಕೊಂಡ್ರೆ ಸೊ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಓಕೆ, ಸೊ ಫೋರ್ತ್ ಒನ್ ಇಸ್ ಪ್ರಾಕ್ಟೀಸ್ ಅಂಡ್ ರಿವೈಸ್. ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟು. ನಾವು ಎಷ್ಟೇ ಓದ್ಲಿ ಡೈಲಿ ಬರಿಬೇಕು. ಓಕೆ, ನಾವು ಏನು ಓದಿರ್ತೀವೋ ಅದನ್ನ ಒಂದ್ಸಲ ಬರೀಲೇಬೇಕು. ಸೊ ದಟ್ ಏನಾಗ್ತದೆ, ನಮಗೆ ಎಕ್ಸಾಮ್ ಅಲ್ಲಿ ಅದು ಏನಾದರೂ ಒಂದು ಮೂಮೆಂಟ್ ಅಲ್ಲಿ ಮರ್ತೋದ್ರೂ ಕೂಡ ನಾವು ಏನು ಬರೆದಿರ್ತೇವೆ ಅದು ನೆನಪಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದೇ ರೀತಿ ರಿವಿಷನ್ ಕೂಡ ನಾವು ಡೈಲಿ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಬಿಲ್ಡಿಂಗ್ ಮಟೀರಿಯಲ್ಸ್ನ ಸ್ಟಡಿ ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಸೊ ದಟ್ ಅದನ್ನ ನಾವು ರಿವೈಸ್ಡ್ ಡೈಲಿ ಸ್ಟಡಿ ಇನ್ನೊಂದ್ಸಲ ನೋಡ್ಬೇಕಾಗ್ತದೆ. ಇಲ್ಲದೇ ಇದ್ರೆ ಇವತ್ತು ಓದಿದ್ದು ನಾಳೆ ಮರ್ತೋಗೋ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಸ್ಟೇ ಅಪ್ಡೇಟೆಡ್. ಓಕೆ, ಅಪ್ಡೇಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟು. ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಇರ್ಬೋದು, ಎಕ್ಸಾಮ್ ಡೇಟ್ ಅಲ್ಲಿ ಇರ್ಬೋದು, ಟೈಮ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಕೂಡ ಡೇ ಟು ಡೇ ಅಪ್ಡೇಟ್ ಆಗಿ ಇರಬೇಕಾಗ್ತದೆ, ಅಂದ್ರೆ ನೋಡ್ತಾ ಇರಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಒನ್ ಸ್ಮಾರ್ಟ್ ಎಕ್ಸಾಮ್ ಸ್ಟ್ರಾಟಜಿ. ಈಗ ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಾರೆ, ಎಲ್ಲರೂ ಕೂಡ ಎಕ್ಸಾಮ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ವೈಯಕ್ತಿಕವಾದ ಸ್ಮಾರ್ಟ್ ಎಕ್ಸಾಮ್ ಸ್ಟ್ರಾಟಜಿನ ನೀವು ಮಾಡಬೇಕಾಗ್ತದೆ. ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ನ ಸಾಲ್ವ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ನಮಗೆ 10 ಮಿನಿಟ್ಸ್ ಬೇಕಾಗ್ತದೆ ಅಂದ್ರೆ ಅದನ್ನ ನಾವು ಎಟ್ ದ ಎಂಡ್ ಆಫ್ ದ ಈಗ ಎಷ್ಟು ಟೈಮ್ ಉಳಿತದೆ ಅಲ್ಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇನಿಷಿಯಲಿ ನಾವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟೈಮ್ ತಗೊಂಡ್ರೆ ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡೋದು ಕಷ್ಟ ಆಗ್ತದೆ. ಈ ರೀತಿ ಸ್ಮಾರ್ಟ್ ಎಕ್ಸಾಮ್ ಸ್ಟ್ರಾಟಜಿನ ನಾವು ಪ್ಲಾನ್ ಮಾಡಬೇಕಾಗಿರ್ತದೆ. ಸೊ ಫೈನಲಿ ಡಿಸಿಪ್ಲಿನ್ ಅಂಡ್ ಹೆಲ್ತ್. ಸೊ ಇದ್ರ ಕುರಿತು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಡಿಸಿಪ್ಲಿನ್ ಅಂದ್ರೆ ಡೈಲಿ ಕೂಡ ಯಾವುದೇ ಬೇರೆ ವಿಷಯಗಳಿಗೆ ಜಾಸ್ತಿ ತಲೆ ಹಾಕದೆ ನಮ್ಮ ಪ್ರಿಪರೇಷನ್ ಏನಿದೆ ಅದರ ಕುರಿತು ಮಾಡಿಕೊಂಡು, ಅದೇ ರೀತಿ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಎರಡೂ ಕೂಡ ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮುಂಬರುವ ಎಕ್ಸಾಮ್ ಅಲ್ಲಿ ನೀವು 100% ಕ್ಲಿಯರ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು, ಶುಭ ದಿನ.